Hello children, how are you? So children, today we are going to learn important questions based on electromagnetic induction chapter. Look at here, first we are going to discuss 5 marks questions. ಈ ಚಾಪ್ಟ್ರಲ್ಲಿ ಇರೋದು ಕೇವಲ ಎರಡೇ 5 ಮಾರ್ಕ್ಸ್ ಕ್ವಶನ್ಸು. ಅಲ್ಲಿ ಎರಡು ಬರೆದು ಬಿಟ್ಟಿದ್ದು ನೋಡಿ. ಒಂದನೇದು, ವಿತ್ ದ ಹೆಲ್ಪ್ ಆಫ್ ಲೇಬಲ್ ಡೈಗ್ರಾಮ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಎ ಸಿ ಜನರೇಟರ್, ಅದು ಒಂದು. ನೆಕ್ಸ್ಟ್ ಕ್ವಶನು ಸೇಮೇ ಇದೆ, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ಎ ಸಿ ಜನರೇಟರ್. ಇದೇ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಏನು ಫಸ್ಟ್ ಮತ್ತು ಸೆಕೆಂಡ್ ಕ್ವಶನ್ ಇದ್ದಾವಲ್ಲ, ಎರಡಕ್ಕೂ ಆನ್ಸರ್ ಒಂದೇ. ಇ ಇಸ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ, ಈ ಈಕ್ವೇಷನನ್ನು ಡಿರೈವ್ ಮಾಡಬೇಕು. ಅದೇ ಕ್ವಶನ್ಸ್ಗಳನ್ನು ಚೇಂಜ್ ಮಾಡ್ತಾರೆ ಅಷ್ಟೇ ಅವರು. ಇದನ್ನು ಬಿಟ್ಟರೆ 5 ಮಾರ್ಕ್ಸ್ಗೆ ವಾಟ್ ಈಸ್ ಎ ಸಿ ಜನರೇಟರ್ ಆ್ಯಂಡ್ ಇಟ್ಸ್ ಪ್ರಿನ್ಸಿಪಲ್, ರೈಟ್ ಇಟ್ಸ್ ಪ್ರಿನ್ಸಿಪಲ್ ಆ್ಯಂಡ್ ವಿತ್ ಸೂಟೇಬಲ್ ಲೇಬಲ್ ಡೈಗ್ರಾಮ್ ಎಕ್ಸ್ಪ್ಲೈನ್ ಇಟ್ಸ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಅಂತ ಕೇಳ್ಬೋದು 5 ಮಾರ್ಕ್ಸ್ಗೆ. ಅದನ್ನು ನೋಡ್ಕೊಳ್ಳಿ. ಸೊ 3 ಮಾರ್ಕ್ಸ್ಗೆ ಇಲ್ಲಿ ಅಗದಿ ಈಸಿ ಕ್ವಶನ್ಸ್ ಇವೆ. ಫ್ಯಾರಡೆ ಹೆನ್ರಿ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪರಿಮೆಂಟನ್ನು ಭಾಳ ಸತಿ ಕೇಳಿದ್ದಾರೆ. ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪರಿಮೆಂಟ್. ಅದನ್ನು ಬಿಟ್ಟರೆ ಸೆಕೆಂಡ್ ಕ್ವಶನ್ ಇದೆ ನೋಡಿ, ಮೋಷನಲ್ ಇ ಎಮ್ ಎಫ್ ಇಕ್ವೇಷನನ್ನು ಕಂಡುಹಿಡಿ ಅಂತಾರೆ. ಇ ಇಸ್ ಈಕ್ವಲ್ ಟು ಬಿ ಎಲ್ ವಿ. ಇವೆರಡು ಏನಿದ್ದಾವಲ್ಲ ಕ್ವಶನ್ಸು, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಸೊ ಕಮಿಂಗ್ ಟು ನೆಕ್ಸ್ಟ್, ಮೆನ್ಷನ್ ದಿ ಅಪ್ಲಿಕೇಶನ್ಸ್ ಆಫ್ ಎಡಿ ಕರೆಂಟ್. ಇದಂತರೂ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್. ಎಡಿ ಕರೆಂಟಿನ 4 ಅಪ್ಲಿಕೇಶನ್ಸ್ಗಳನ್ನ ಬ್ಯಾಟ್ ಮಾಡಿಬಿಡಿ. ಇಂಡಕ್ಷನ್ ಫರ್ನನ್ಸ್ ಆಗಿರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಆಗಿರ್ಬೋದು, ಒಂದಿಷ್ಟು 4 ಅಪ್ಲಿಕೇಶನ್ಸ್ ಇವೆ, ಬ್ಯಾಟ್ ಮಾಡಿ. 4th ಎಕ್ಸ್ಪರಿಮೆಂಟ್ ಕಾಯಿಲ್ ಎಕ್ಸ್ಪರಿಮೆಂಟ್ ಇದೆ, ಅದೊಂದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಬಂದುಬಿಟ್ಟು, ಇಲ್ಲಿ 2 ಮಾರ್ಕ್ಸ್ಗೆ ಕ್ವಶನ್ ನ್ಯೂಮರಿಕಲ್ಸನ್ನು ಕೇಳ್ತಾರೆ. ಆ ಎಲ್ಲ ನ್ಯೂಮರಿಕಲ್ಸ್ಗಳ ವಿತ್ ಕ್ವಶನ್ನು ಮತ್ತು ಸಾಲ್ವ್ ಮಾಡಿಬಿಟ್ಟಿದ್ದೀನಿ ನೋಡಿ. ನಾನು ಕ್ವಶನ್ ಬರೆದ್ಬಿಟ್ಟು ಸೊಲ್ಯೂಷನ್ ಕೊಟ್ಟುಬಿಟ್ಟಿದ್ದೀನಿ ನಾನು, ಪ್ರಾಕ್ಟೀಸ್ ಮಾಡಿ. ದೆನ್ ಸೆಕೆಂಡ್ ಕ್ವಶನ್ ಇದೆ ನೋಡಿ, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಡಿಪೆಂಡ್ಸ್. ದೆನ್ ಥರ್ಡ್ ಒನ್, ಒನ್ಸ್ ಅಗೇನ್ ವಿ ಆರ್ ಹ್ಯಾವಿಂಗ್ ಒನ್ ನ್ಯೂಮರಿಕಲ್, ಅದನ್ನು ಸಾಲ್ವ್ ಮಾಡಿಬಿಟ್ಟಿದ್ದೀನಿ ನಾನು. 4th ಕ್ವಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ದೆನ್ ವಾಟ್ ಈಸ್ ಮೆಂಟ್ ಬೈ ಸೆಲ್ಫ್ ಆ್ಯಂಡ್ ಮ್ಯೂಚುವಲ್ ಇಂಡಕ್ಟನ್ಸ್ ಆ್ಯಂಡ್ ವಾಟ್ ಆರ್ ಎಡಿ ಕರೆಂಟ್ಸ್ ಗಿವ್ ಒನ್ ಯೂಸ್. ಈ ರೀತಿ ಪ್ರಶ್ನೆಗಳು. ಇನ್ನೊಂದು ನಾನು ಮರೆತ ವಿದ್ಯಾರ್ಥಿಗಳೇ, ಏನಂದರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಇಂಡಕ್ಟರ್ ಆರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸೊಲೊನಾಯ್ಡ್, ದಟ್ ಈಸ್ ಯು ಇಸ್ ಈಕ್ವಲ್ ಟು ಹಾಫ್ ಎಲ್ ಐ ಸ್ಕ್ವಯರ್. ಆ ಕ್ವಶನನ್ನು ನಾನು ಇಲ್ಲಿ ಮರೆತಿದ್ದೇನೆ ಬರೆಯೋದನ್ನು, ಅದನ್ನು ಕೂಡ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಎನರ್ಜಿ ಸ್ಟೋರ್ಡ್ ಇನ್ ಎ ಇಂಡಕ್ಟರ್, ಯು ಇಸ್ ಈಕ್ವಲ್ ಟು ಹಾಫ್ ಎಲ್ ಐ ಸ್ಕ್ವೇರ್ ಅಂತಿದೆ ನೋಡಿ, 1/2 ಎಲ್ ಐ ಸ್ಕ್ವೇರ್. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾನು ಬರೆದು ಬಿಟ್ಟಿದ್ದೀನಿ ನೋಡಿ, ಅಬ್ಸರ್ವೇಷನ್ ಮಾಡಿ. ಮೆನ್ಷನ್ ಎನಿ ಒನ್ ಯೂಸ್ ಆಫ್ ಎಡಿ ಕರೆಂಟ್ ಆಗಿರ್ಬೋದು, ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸ್ ಲಾ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಆಗ್ತದೆ. ದೆನ್ ಸ್ಟೇಟ್ ಲೆನ್ಸ್ ಲಾ ಇನ್ ಇ ಎಮ್ ಐ. ದೆನ್ ವಾಟ್ ಈಸ್ ಸೆಲ್ಫ್ ಇಂಡಕ್ಟನ್ಸ್, ವಾಟ್ ಈಸ್ ಮ್ಯೂಚುವಲ್ ಇಂಡಕ್ಟನ್ಸ್. ದೆನ್ 2 ಮಾರ್ಕ್ಸ್ಗೆ ಮತ್ತೊಂದು ಕ್ವಶನ್ ಕೇಳಿದ್ದಾರೆ ನೋಡಿ, ಪ್ರಾಬ್ಲಮ್ಮು, ಅದನ್ನು ಸಾಲ್ವ್ ಮಾಡಿದ್ದೇನೆ. 10th ಕ್ವಶನ್ ಏನಿದೆ ಅಲ್ಲ, ಅದನ್ನು 1 ಮಾರ್ಕ್ಸಿಗೆ ಕೇಳಿದ್ದಾರೆ ಪ್ರಾಬ್ಲಮನ್ನು. ಎನರ್ಜಿ ಸ್ಟೋರ್ಡ್ ಇನ್ ಎ ಕಾಯಿಲ್, ಅದು ಹಾಫ್ ಎಲ್ ಐ ಸ್ಕ್ವಯರ್. ನೆಕ್ಸ್ಟ್ 11th ಕ್ವಶನ್ನು ಕೂಡ ಏನಿದೆ, ಹೌ ಮಚ್ ಇ ಎಮ್ ಎಫ್ ಇಸ್ ಇಂಡ್ಯೂಸ್ಡ್ ಇನ್ ಎ ಕಾಯಿಲ್ ಆಫ್ ಸೆಲ್ಫ್ ಇಂಡಕ್ಟನ್ಸ್ 2 ಹೆನ್ರಿ ಇಫ್ ದ ಕರೆಂಟ್ ಇನ್ ಇಟ್ಸ್ ಚೇಂಜಿಂಗ್ ಆಟ್ ರೇಟ್ ಆಫ್ 2 ಆಂಪಿಯರ್ ಪರ್ ಸೆಕೆಂಡ್ ಅಂತಿದೆ. ಆ ಕ್ವಶನನ್ನು ಕೂಡ ನಾನು ಅಲ್ಲಿ ಸಾಲ್ವ್ ಮಾಡಿದ್ದೇನೆ, ನ್ಯೂಮರಿಕಲ್ ಅದು. ಇದೇ ರೀತಿ ಪ್ರಶ್ನೆಗಳು ಬರ್ತವೆ ವಿದ್ಯಾರ್ಥಿಗಳೇ, ಇದನ್ನು ಬಿಟ್ಟು ಬೇರೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. 1 ಮೋರ್ ಕ್ವಶನ್ ನೋಡಿ, ಇಲ್ಲಿದೆ 12th ಕ್ವಶನ್ನು, ಅದು ಕೂಡ ಒಂದು ಪ್ರಾಬ್ಲಮ್ ಇದೆ, ಅದನ್ನು ಕೂಡ ನೋಡಿರಿ, ಪ್ರಾಕ್ಟೀಸ್ ಮಾಡಿ. ಇದೇ ರೀತಿ ಪ್ರಶ್ನೆಗಳು ಬರ್ತವೆ. ಇದನ್ನು ಬಿಟ್ಟರೆ ಮತ್ತು ಬೇರೆ ಏನು ಕೇಳಕ್ಕೆ ಚಾನ್ಸ್ ಇಲ್ಲ. ಇಟ್ ಮೇ ಬಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆರ್ ಇಟ್ ಮೇ ಬಿ ಆ್ಯನ್ಯುವಲ್ ಎಕ್ಸಾಮಿನೇಷನ್. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಒಂದು ಕ್ವಶನ್ ನಾನು ಮರ್ತಿದ್ದೇನೆ, ದಟ್ ಈಸ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸೊಲೊನಾಯ್ಡ್, ಅದನ್ನು ಪ್ರಾಕ್ಟೀಸ್ ಮಾಡಿ. ಕಮಿಂಗ್ ಟು ಚಾಪ್ಟರ್ 7, ಅಲ್ಟರ್ನೇಟಿಂಗ್ ಕರೆಂಟ್. ಅಲ್ಟರ್ನೇಟಿಂಗ್ ಕರೆಂಟಲ್ಲಿ ಇರೋದೇ 3 ಡೆರಿವೇಷನ್ಸು. ಈ 3 ಡೆರಿವೇಷನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಒಂದೇದಿದೆ ನೋಡಿ, ಶೋ ದ್ಯಾಟ್ ಕರೆಂಟ್ ಲ್ಯಾಕ್ಸ್ ದ ವೋಲ್ಟೇಜ್ ಬೈ π/2 ಇನ್ ಎ ಸಿ ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ಇಂಡಕ್ಟರ್. ಫೇಸರ್ ಡಯಾಗ್ರಾಮನ್ನು ಡ್ರಾ ಮಾಡಬೇಕು. ಸೆಕೆಂಡ್ ಕ್ವಶನ್, ದೆನ್ ಅರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಇಂಪೆಡೆನ್ಸ್ ಆಫ್ ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಯೂಸಿಂಗ್ ಫೇಸರ್ ಡಯಾಗ್ರಾಮ್, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ದೆನ್ ಥರ್ಡ್ ಒನ್, ಕೆಪಾಸಿಟರ್ದಿದೆ, ಎ ಸಿ ಅಪ್ಲೈಡ್ ಟು ಕೆಪಾಸಿಟರ್, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. 3 ಮಾರ್ಕ್ಸ್ ಕ್ವಶನ್ಗೆ ಬಂದರೆ ಅಗದಿ ಈಸಿ ಕ್ವಶನ್ಸ್ ಇವೆ. ಮೆನ್ಷನ್ ಎನಿ 3 ಸೋರ್ಸಸ್ ಆಫ್ ಎನರ್ಜಿ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್. ದೆನ್ ಸೆಕೆಂಡ್ ಕ್ವಶನ್, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಥರ್ಡ್ ಕ್ವಶನ್, ಶೋ ದಟ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇಸ್ 0 ಡಿಗ್ರಿ ವೆನ್ ಎ ಸಿ ಇಸ್ ಅಪ್ಲೈಡ್ ಟು ಪ್ಯೂರ್ ರೆಸಿಸ್ಟರ್, ಅದನ್ನು ನೋಡ್ಕೊಳ್ಳಿ. ಈ 4th ಕ್ವಶನ್ 5th ಕ್ವಶನ್ ಏನಿದೆ ಅಲ್ಲ, ಇದನ್ನು 3 ಮಾರ್ಕ್ಸ್ಗೂ ಕೇಳ್ತಾರೆ ಮತ್ತು 5 ಮಾರ್ಕ್ಸ್ಗೂ ಕೇಳ್ತಾರೆ, ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ.
ನೆಕ್ಸ್ಟ್ 1 and 2 ಮಾರ್ಕ್ಸ್ ಕ್ವಶನ್ಸನ್ನು ನಾನು ಬರೆದುಬಿಟ್ಟಿದ್ದೇನೆ. ದಯವಿಟ್ಟು ವಿದ್ಯಾರ್ಥಿಗಳ ಕ್ವಶನ್ಸನ್ನು ನೋಡಿ ಆನ್ಸರನ್ನು ಹುಡುಕಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ನೋಡಲಿ ಏನೇನು ಯಾವ ರೀತಿ ಕೊಟ್ಟಿದ್ದಾರೆ. ವಾಟ್ ಈಸ್ ಟ್ರಾನ್ಸ್ಫಾರ್ಮರ್, ಆನ್ ವಿಚ್ ಪ್ರಿನ್ಸಿಪಲ್ ಇಟ್ ವರ್ಕ್ಸ್. ಸೊ ಟ್ರಾನ್ಸ್ಫಾರ್ಮರ್ ಈಸ್ ಅ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ದ ಅಲ್ಟರ್ನೇಟಿಂಗ್ ಕರೆಂಟ್ ಆ್ಯಂಡ್ ಅಲ್ಟರ್ನೇಟಿಂಗ್ ವೋಲ್ಟೇಜ್. ಇದು ಯಾವುದ್ರ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತದೆ, ಮ್ಯೂಚುವಲ್ ಇಂಡಕ್ಟನ್ಸ್. ಈ ರೀತಿ ಪ್ರಶ್ನೆಗಳು. ದೆನ್ ವಾಟ್ ಈಸ್ ವ್ಯಾಟ್ಲೆಸ್ ಕರೆಂಟ್ ಆ್ಯಂಡ್ ವಾಟ್ ಈಸ್ ವ್ಯಾಟ್ಫುಲ್ ಕರೆಂಟ್. ವಿದ್ಯಾರ್ಥಿಗಳೇ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನು ಮತ್ತು ಅಲ್ಟರ್ನೇಟಿಂಗ್ ಕರೆಂಟಿನ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲೇನು ಲಿಸ್ಟ್ ನಾನು ಬರೆದಿದ್ದೀನಲ್ಲ, ಇದೇ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ. ಈ ಎಲ್ಲ ಕ್ವಶನ್ಸ್ಗಳ PDF ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳು ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್.